ಈ ವಿಡಿಯೋ ಕೆಲವು ಕಚಡ ಜನಗೋಸ್ಕರ ಮಾಡ್ತಾ ಇದ್ದೀನಿ ನಾನು. ಕೆಲವು ಕಚಡ ಜನರು, ಏನ್ ಕಚಡ ಜನರು, ಒಬ್ಬರಿದ್ದಾರೆ ಕಚಡ ಮನುಷ್ಯ. ಏನ್ ಮಾಡಿದ್ದಾನೆ, ಹೆಣ್ಮಗು ಹುಟ್ಟಾದ್ಮೇಲೆ ಹಾಸ್ಪಿಟ್ಲಿಂದಾನೆ ಎಸ್ಕೇಪ್ ಆಗ್ಬಿಟ್ಟಿದ್ದಾನೆ. ಹೆಣ್ಮಗು ಆಯ್ತು ಅಂತ ಹಾಸ್ಪಿಟ್ಲಿಂದಾನೆ ಹೋಗಿದ್ದಾನೆ, ಮಗು ನೋಡಕ್ಕೂ ಬಂದಿಲ್ಲ. ಈ ಪಿಶಾಚಿ ರಾಸ್ಕಲ್ ಸ್ಕೌಂಡ್ರಲ್. ಯಾಕ್ರಿ ನಿಮಗೆ ಮದ್ವೆ ಯಾಕೆ, ಮಕ್ಕಳು ಯಾಕೆ, ಹೆಂಡತಿ ಯಾಕೆ? ಲೆಟ್ ಮಿ ಟೆಲ್ ಯು ಸಮ್ ಸೈಂಟಿಫಿಕ್ ಫ್ಯಾಕ್ಟ್ಸ್. ಇದೆಲ್ಲ ಗೊತ್ತಿರ್ಬೇಕು ಎಲ್ಲರಿಗೂ, ಇಂಥ ಗಂಡಸರಿಗೆ ಗೊತ್ತಿರ್ಬೇಕು. ಹೆಣ್ಮಗು ಆಗದು ಜೀನ್ಸ್ ಎಲ್ಲಿಂದ ಬರುತ್ತೆ ಗೊತ್ತಾ? ಗಂಡಸರಿಂದ. ಯಾಕಂದ್ರೆ ಗಂಡಸರು ಕ್ರೋಮೋಸೋಮ್ XY ಇರ್ತದೆ, ಫಿಮೇಲ್ ಕ್ರೋಮೋಸೋಮ್ XX ಇರ್ತದೆ. ನೀವು ಗಂಡಸರು X ಕ್ರೋಮೋಸೋಮ್ ರಿಲೀಸ್ ಮಾಡಿದ್ರೆ ಹೆಣ್ಮಗು ಆಗುತ್ತೆ. ಯಾಕಂದ್ರೆ ಮದರ್ದು X ಕ್ರೋಮೋಸೋಮ್ ಬರ್ತದೆ, ನಿಮ್ಮಿಂದ X ಬಂದ್ರೆ ಹೆಣ್ಮಗು ಆಗುತ್ತೆ, ನಿಮ್ಮಿಂದ Y ಕ್ರೋಮೋಸೋಮ್ ಬಂದ್ರೆ ಗಂಡ್ ಮಗು ಆಗುತ್ತೆ. ಸೊ ಹೆಣ್ಮಗು ಆಗಿರೋದು ನಿನ್ನಿಂದ ಕಣೋ ಪಿಶಾಚಿ, ನಾಟ್ ಬಿಕಾಸ್ ಆಫ್ ಎ ವೈಫ್. ಅಷ್ಟಿದ್ದವನಿಗೆ ಯಾಕೆ ಬೇಕು ನಿನ್ಗೆ ಮದುವೆ? ಹೆಣ್ಮಕ್ಳು ಅಂದ್ರೆ ಏನು ದೊಡ್ಡ ಕಾಯಿಲೆನಾ ಈ ಪ್ರಪಂಚದಲ್ಲಿ? ದಿಸ್ ಇಸ್ ಬೀನ್ ಹ್ಯಾಪನಿಂಗ್ ಇನ್ ಇಂಡಿಯಾ. ಇಟ್ಸ್ ವೆರಿ ಪೆಥೆಟಿಕ್, ವೆರಿ ಸ್ಯಾಡ್. ಇಂಥವ್ರಿಗೆಲ್ಲ ಲೈಫ್ ಇಂಪ್ರಿಸನ್ಮೆಂಟ್ ಕೊಡಬೇಕು, ಲೈಫ್ ಇಂಪ್ರಿಸನ್ಮೆಂಟ್. ದಿಸ್ ಮದರ್ ಇಸ್ ಸೋ ಬ್ರೇವ್. ಒಬ್ಬರೇ ಮಗುನ ಸಾಕ್ತಾ ಇದ್ದಾರೆ, ಕರೇಜ್ ಇಂದ, ಡಿಟರ್ಮಿನೇಷನ್ ಇಂದ. ಶಿ ಸೋ ಚಾರ್ಜ್ಡ್ ಅಪ್. ಪಾಪ ಸ್ವಲ್ಪ ಸ್ಯಾಡ್ ಆಗಿದ್ದಾರೆ, ಯಾಕಂದ್ರೆ ಸೊಸೈಟಿ ಏನೇನೋ ಹೇಳ್ತಾ ಇದೆ, ಮಗು ಹಿಂಗಾಗಿದೆ, ಮಗು ಹಂಗಾಗಿದೆ, ಅದು ಇದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಭಯ ಪಟ್ಟಿದ್ದಾರೆ. ಸೊ ಐ ಆಮ್ ಹಿಯರ್ ಟು ಅಶ್ಯೂರ್ ದೆಮ್ that she is doing a fantastic job. Baby is fantastic, but I'm also here to bloody talk to those scoundrels. ಒಳ್ಳೆ ಕೆಟ್ಟ ಮಾತು ಬರ್ತದೆ ನನ್ನ ಬಾಯಲ್ಲಿ ಇಂಥ ಗಂಡಸರಿಗೆ. ಗಂಡಸ್ತನ ಅಂತಿದ್ದು. ಹೆಣ್ಮಗು ಆದ ತಕ್ಷಣ ಬಿಟ್ಟು ಹೋಗ್ತೀರಾ ನೀವೆಲ್ಲ? ಯಾಕೆ ಬೇಕು ನಿಮಗೆ? ಇಲ್ಲಿ ಮದುವೆ ಮಾಡ್ಕೊಂಡು ಹೆಣ್ಮಗು ಆದ ತಕ್ಷಣ ಹೋಗ್ತೀರಾ? ರಿಡಿಕ್ಯುಲಸ್. ದಿಸ್ ಮೆಸೇಜ್ ಶುಡ್ ಗೋ ಟು ಆಲ್ ದೋಸ್ ಡರ್ಟಿ ಫೀಮೇಲ್ ಬೇಬಿ ಇಸ್ ಎ ಬ್ಲೆಸ್ಸಿಂಗ್. ಹೆಣ್ಮಗು ಈ ಪ್ರಪಂಚದಲ್ಲಿ ನಿಮ್ಮ ಫ್ಯಾಮಿಲಿಗೆ ಬ್ಲೆಸ್ಸಿಂಗ್. ಹೆಣ್ಮಗು ಬಂದ್ರೆ ನಿಮ್ ಲೈಫ್ ಚೇಂಜ್ ಆಗುತ್ತೆ. ಅಷ್ಟು ಪಿಶಾಚಿಗಳಿಗೆ ಅರ್ಥ ಹಾಕಿದ್ರೆ ಈ ತರ ಕೆಲಸ ಮಾಡ್ತಾರೆ. ಟುಡೇ ಲೀಡರ್ಸ್ ಆರ್ ಫೀಮೇಲ್ಸ್, ನೆಕ್ಸ್ಟ್ ಲೀಡರ್ಸ್ ವಿಲ್ ಬಿ ಫೀಮೇಲ್ಸ್. ಇದು ಅರ್ಥ ಮಾಡ್ಕೊಂಡು ಹೋಗಿ ಅಂತವ್ರಿಗೆ ಬರ್ಬಾದ ಹೋಗ್ಬೇಕಂತ ನಂದು ಒಂದು ವಿಶ್ ಇದೆ.